ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ. ಇವತ್ತು ಒಂದು ವಿಶೇಷ ಸಂಚಿಕೆಯನ್ನು ಆರಂಭಿಸಿದ್ದೀನಿ. ಅದುವೇ ಬಿಜಾಪುರ ಜಿಲ್ಲೆಯ ಶಿವಣಗಿ ಗ್ರಾಮ. ಬಿಜಾಪುರದಿಂದ ನೀವು ಪೂರ್ವಕ್ಕೆ ನೀವು ಹೋದ್ರೆ ಸಿಗೋದೇ ಶಿವಣಗಿ ಗ್ರಾಮ. ಅಲ್ಲಿ ಆಧ್ಯಾತ್ಮಿಕವಾಗಿ ನೆಲೆ ನಿಂತವರೇ ನಮ್ಮ ನೂಲಿಯ ಚಂದೆಯವರ ಜನ್ಮಸ್ಥಳ ಶಿವಣಗಿ. ಹೀಗಾಗಿ ಹಲವಾರು ದೇವಸ್ಥಾನಗಳಲ್ಲಿ ಇಂದಿಯೂ ಕೂಡ ಶಾಸನ ಮೂಲಕ ಉಲ್ಲೇಖವಿದೆ. ಶಿವಣಗಿ ಗ್ರಾಮದಲ್ಲಿ ಆಧ್ಯಾತ್ಮಿಕ ಕೇಂದ್ರವಾದಂತ ಶಿವಣಗಿ ಗ್ರಾಮದ ನಮ್ಮ ಜೊತೆ ಇವತ್ತು ಯಾವ ಚಿಂಚಲಿಯ ಮಾಯಕ್ಕನ ಹಬ್ಬ ಅಂತ ಕರಿತೀವಿ, ಆ ವಿಶೇಷ ಆ ನಾಟಕ ರೂಪದ ಮೂಲಕ ಮಾಡಿ ತೋರಿಸ್ತಾರೆ. ಆ ಕಲಾವಿದರು ಅನ್ನೋಕ್ಕಿಂತ ಜೀವನ ತುಂಬಿ ಅದಕ್ಕೆ ನಾಟಕ ರೂಪದ ತೋರಿಸುತ್ತಾ ಸಾಗಿದ್ದಾರೆ. ಅವರ ಕಿರು ಪರಿಚಯದೊಂದಿಗೆ ಸಂಪೂರ್ಣ ಈ ಚಿಂಚಲಿ ಮಾಯಕ್ಕನ ಹಬ್ಬವನ್ನ ನೀವು ನೋಡ್ಲಿಕ್ಕೆ ಅವರ ಅನುಭವ ಮಾತುಗಳನ್ನ ಕೇಳಿ ಆನಂದಿಸಿ ಸಂಪೂರ್ಣ ವಿಡಿಯೋ ನೋಡಿ. ನಮಸ್ಕಾರ ಗುರುಗಳೇ, ತಮಗೆ ನಮಸ್ಕಾರ. ತಾವು ತಮ್ಮ ಹೆಸರು? ನಮ್ಮ ಹೆಸರು ಮೀನ ಪೂಜಾರಿ. ತಮ್ಮ ಊರು ಶಿವಣಗಿ. ಅಂದ್ರೆ ನೀವು ಈ ಚಿಂಚಲಿ ಮಾಯಕ್ಕನ ಹಬ್ಬ ಅಂತ ಕರಿತೀವಿ, ಅಂದ್ರೆ ಏನ್ರಿ ಇದು ಸ್ವಲ್ಪ ನಮ್ಗೆ ತಿಳಿಸಿ ಹೇಳೋಣ. ಗುರುವರು ಎಣಿಸಿದ್ರ ಹಬ್ಬ ಅಕ್ಕ ಮಾಯಕ್ಕ ಬೇಡ್ಕೊಂಡ್ ಹರಿಕ್ರಿಪ್ಪ. ಹರಿಕೆ ಅಂದ್ರ ಬೀರಾಣ ದೇವ್ರಿಗೆ. ಬೀರಾಣ ದೇವ್ರ ಅಡಿವಾರ ಎಂಬ ಕಲ್ಸ ಹೊತ್ನ್ಯಾಗ ಬೇಡ್ಕೊಂಡಿದ್ದ. ಹಿಂದ್ ತಮ್ಮಗ ಕಂಟಕ್ ಬಂದ್ರು ಅದಾಗ ಗುರುವ್ರು ಎಣಿಸಿದ್ದಿಗೆ ಏನು ಬರಬಾರ್ದು, ನನ್ನ ತಮ್ಮಗ ಒಂದ್ ಕೈ ಮೇಲಾಲಿ ಒಂದ್ ಕೈ ಬೆಳ್ಳಿ ಹಬ್ಬಲಿ ನಮ್ಮ ತಮ್ಮಗ ತಲುಪಿಸ ಗುರುವ್ರು ಎಣಿಸಿದ್ದಾಗ ಅಕ್ಕ ಮಾಯಕ್ಕ ಬೇಡ್ಕೊಂಡ್ ಹರಿಕಪ್ಪ. ಅಕ್ಕ ಮಾಯಕ್ಕ ಅಂದ್ರ ಚಿಂಚಲಿ ಚಿಂಚಲಿ ಮಾಯಕ್ಕ ಗುರುವ್ರು ಎಣಿಸಿದ್ರಿಗೆ ಬೇಡ್ಕೊಂಡ್ ಹರಿಕಪ್ಪ. ಅಂದ್ರೆ ಚಿಂಚಲಿ ಮಾಯಕ್ಕ ಮತ್ತ ರೇವಣಸಿದ್ರಿಗೆ ಏನಾಗಬೇಕು ಸಂಬಂಧ? ಅಂದ್ರೆ ತಂಗಿ ಗುರು ಶಿಷ್ಯರ ಸಂಬಂಧ. ಗುರು ಶಿಷ್ಯರ ಸಂಬಂಧ. ಈ ಬೆಳ್ಳಿ ಅಂತೇಳಿ ಇದನ್ನ ಮಾಡಿ ಬೆಳ್ಳಿ ಹಬ್ಬಲಿ ತಲುಪಿಸಿಂದ ಇದನ್ನ ಹಾಕಿ ಬೇಡ್ಕೊಂಡು ಮೊದಲ್ ಫಸ್ಟಿಗೆ ಹಬ್ಬ ಹಾಕಲಿಕ್ಕೆ ಮಾಯಕ್ಕ ಅಂದ್ರೆ ಹಾಲು ಮತ ಸಮಾಜದಾಗ ಧರ್ಮ ಆಚರಣೆ ಮಾಡೋದಕ್ಕೆ. ಹಿಂಗಾಗಿ ಅಂದ್ರೆ ನಿಮ್ಮ ಕಲಾ ತಂಡದಾಗ ಎಷ್ಟು ಜನ ಅದಾರಿ? ನಮ್ಮ 25 ಮಂದಿ ಇದಾರೆ. 25 ಮಂದಿ ತಗೊಂಡು ನೀವು ಮಾಡತ್ರಿ. ಅಂದ್ರೆ ಇದನ್ನ ನೀವು ಮಾಯಕ್ಕನ ಹಬ್ಬ ಮಾಡ್ಬೇಕಂತೇಳಿ ನಿಮಗ್ ಯಾವಾಗ ಇದು ಕಲ್ಪನೆ ಬತ್ತು, ತಲೆಯಾಗ ಬತ್ತು? ಅಂದ ಹಿಂದ ನಮ್ಮ ಸಿದ್ಧರ ಮೈಯಾಗ ಬಂದ ಕಿಸಿಂದ ದೇವ್ರ ಆಕಾಶವಾಣಿದಿಂದ ಹೇಳಿದಗಳೇ ನಮ್ಮ ಸಿದ್ಧಾಟಿಗೆ ಚಾಲು ರೂಪದಾಗ ಇದನ್ನ ಸಿದ್ಧಾಟಿ ಚಾಲು ಮಾಡಿದ್ರಿ. ಅಂದ್ರೆ ಎಷ್ಟು ವರ್ಷ ಆಯ್ತ್ರಿ ಇದನ್ನ ಮಾಡ್ಲಾಯ್ತು? ಇದು ಮಾಡ್ಲಕತ್ತ ಈಗ ನಾವು ಈಗ ಹಬ್ಬ ಹುಟ್ಟಿ ಬಹಳ ಜನ ಮೊದಲ್ ಮಾಡ್ಯಾರಪ್ಪ. ಹಿಂದ್ ಹಿರಿಯರು ಮಾಡಿ 30-35 ವರ್ಷ ಆಯ್ತು. ನಡ್ಬರ್ಕ ನಮ್ ಹಿರಿಯರು ಬಿಟ್ಟಿದ್ರು 30-40 ವರ್ಷದಿಂದ ಮಾಡ್ಕೊತ ಬಂದಾರ ನಮ್ ಹಿರಿಯರು. ಈ ನಡು ಬಂದು ಒಂದ್ ಸ್ವಲ್ಪ ಬಿಟ್ಟಿಂದ ಮತ್ತೊಂದು ಹೊಳ್ಳಿ ಇದು 5 ವರ್ಷಗೊಮ್ಮೆ ಕಡೆಗೆ 3 ವರ್ಷಗೊಮ್ಮೆ ಹಬ್ಬ ಹಾಕೋಣ ಅಂತೇಳಿ ಇದೊಂದು ನಮ್ಮ ಸಮಾಜದಲ್ಲಿ ನಮ್ಮ ಬಿಳಿಗುಡಿ ಹಳ್ಳಿಗೆ ಬೀರಪ್ಪನ ಗುಡಿ ಹುಟ್ಟಾವು. ಅಲ್ಲೊಂದು ಎಲ್ಲಾರು ಹಂಗೆ ಇದನ್ನೊಂದು ನಮ್ಮ ಹಾಲುಮತ ಸಮಾಜದವರು ಕಾರ್ಸ್ಲಕತ್ತಾರಪ್ಪ. ಹಂಗೆ ನಾವು ಬರ್ಯಪ್ಪ ಅಂದ್ಗಳು ಹಂಗೆ ಮಾಡ್ಕೊತ ಹೊಂಟೇವಪ್ಪ. ಅಂದ್ರೆ ನೀವು ಚಾಲು ಮಾಡಿದ್ರಂದ್ರ ಎಷ್ಟು ತಾಸ ನಡೀತೀರಿ ಇದು? ಇದು 9ಕ್ಕೆ ಚಾಲು ಮಾಡಿದ್ರೆ 6 ತಾಸು ಹೋಗ್ತದೆ. ಅಂದ್ರೆ ಬೆಳಿಗ್ಗೆ 9ಕ್ಕೆ ಮಾಡಿದ್ರು 6 ತಾಸು, ಸಂಜೆ 6 ತನಕ. ರಾತ್ರಿ 9ಕ್ಕೆ ಚಾಲು ಮಾಡಿದ್ರು ಮುಂಜಾನೆ 6ಕ್ಕೆ ಮುಗಿತು. ಅಂದ್ರೆ ಅಷ್ಟು ದೊಡ್ಡ ಕಥೆ ಐತಿ. ಅಷ್ಟು ದೊಡ್ಡ ಕಥೆ. ನೀವು ಏನು ಪಾತ್ರ ಮಾಡ್ತೀರಿ? ಇದು ನಾವು ಬೀರದೇವ್ರ ಪಾತ್ರ ಬೀರಣ್ಣ ಪಾತ್ರ. ಅಂದ್ರೆ ಇದಕ್ಕೆಲ್ಲ ಮುಖ್ಯಸ್ಥರು ತಾವೇ? ಯಾವ್ದು ಇನ್ನೂವರೆಗೆ ಏನು ಇಲ್ಲ ಏನ್ ಬಂದಿಲ್ಪ ಇನ್ನೊಬ್ರು ಕಲಾವಿದರು ಅದಾರ. ತಾವು ಏನ್ ಮಾಡ್ಕೊಂಡಿದ್ರಿ ಸರ್ ಇದ್ರಾಗ? ನಾನು ಮಾಯಣ್ಣ ಪೂಜಾರಿ ಹಡಗಲಿ ಅಂತ ಶಿವಣಗಿ ಮಾಯಮ್ಮನ ಹಬ್ಬದಲ್ಲಿ ಮಾಯಮ್ಮದ ದೇವಿಯ ಪಾತ್ರಧಾರಿಯಾಗಿ ಪಾತ್ರವನ್ನು ವಹಿಸಿದ್ದೀನಿ. ಮೊಟ್ಟ ಮೊದಲಿಗೆ ಇದು ಮಾಯಮ್ಮನ ಹಬ್ಬ ಮಾಡೋದು ನಮ್ಮ ಅಮೀನಪ್ಪ ಮುತ್ತವ್ರು ಹೇಳಿದರು. ಹಿಂಗ ಶಿವಣಗಿ ಊರೊಳಗೆ ಒಂದು ಮೇಳ ತಯಾರು ಮಾಡ್ಲಿಕ್ತೀವಿ, ಅದರೊಳಗೆ ನೀನು ಒಂದು ಪಾತ್ರ ವಹಿಸಿ ಬಂದಾಗ ಆಗ್ಲಿ ನಿಮ್ಮ ಆಸೆ ಇತ್ತಪ್ಪ ಅಂತಂದ್ರೆ ನಾನು ಅದನ್ನ ಭಾಗವಹಿಸಿ ತಾಯಿ ಆಶೀರ್ವಾದ ಇದ್ರೆ ಮಾಡೇ ತೀರೋಣ ಅಂತ ಹೇಳಿ ಒಂದು ಛಲ ತೊಟ್ಟು ಶಿವಣಗಿ ಊರೊಳಗೆ ಇದು ಮಾಯಮ್ಮ ದೇವಿ ಹಬ್ಬ. ಈ ಮಾಯಮ್ಮ ದೇವಿ ಹಬ್ಬವನ್ನ ಯಾಕೆ ಆಚರಣೆ ಮಾಡ್ತಾರ, ಎಲ್ಲಿಂದ ಪ್ರಾರಂಭ ಆಗೈತಿ ಅಂತ ಕೇಳಿದ್ರೆ ಮೂಲತಃವಾಗಿ ಮಾಯಮ್ಮ ದೇವಿ
ಸಾಕಿ ಸಲುವಿರತಕ್ಕಂತ ಲಿಂಗ ಬೀರಣ್ಣ ದೇವರನ್ನ ಜ್ವಾಕಿ ಜತನ ಮಾಡಿದಳು. ಆ ಜ್ವಾಕಿ ಜತನ ಮಾಡಿದಾಗ ಆ ಕಳಿವಿ ನಾರಾಯಣಗೌಡ ಬಹಳ ಕಳಂಕ ರೀತಿಯಿಂದ ಈ ಬೀರ ದೇವರಿಗೆ ಪರಿಪರಿಯಿಂದ ಕಾಡಿದ್ದ. ಇಷ್ಟೆಲ್ಲ ಕಾಡಿದ್ರು ಸಹಿತ ಮುಂದೊಂದು ದಿನ ಆ ಬೀರ ದೇವರಿಗೆ ಕನ್ಯಾ ಹುಡುಕಾಡ್ಲಿಕ್ಕೆ ಮಾಯಮ್ಮ ದೇವಿ ತಯಾರು ಮಾಡಿದಾಗ, ನಾ ಯಾರನ್ನ ಮದುವೆ ಆಗಂಗಿಲ್ಲ, ನನ್ನ ಸೋದರ ಮಾವನ ಮಗಳಾಗಿರ್ತಕ್ಕಂಥ ಕನ್ಯೆ ಕೋಮಲಿನೇ ನಾನು ಮದುವೆ ಆಗ್ತೀನಿ ಅಂದಾಗ ಮಾಯಮ್ಮ ದೇವಿ ಅಂತಾಳ, ಅಲ್ಲಿ ಯಾವ ಕಳಿವಿ ನಾರಾಯಣಗೌಡನ ರಾಜ್ಯವಾಡ್ಯದ ಸುತ್ತಮುತ್ತೆಲ್ಲ ಕಾವಲೈತಿ, ಅಂಥದ್ರೊಳಗೆ ಹೋಗಿ ನೀ ಹೆಂಗ್ ಪಾರಾಗಿ ಬರ್ತಿ ಅಂದಾಗ, ಇಲ್ಲ ಆದ್ರ ಸೋದರ ಮಾವನ ಮಗಳನ್ನ ಹಾಕಿನ ಅಂತೇಳಿ ಹಠ ತೋಟ ನಿಂತಾಗ ಮಾಯಮ್ಮ ದೇವಿ ಗುರು ರೇವಣ ಸಿದ್ಧನಲ್ಲಿ ಪ್ರಾರ್ಥನೆ ಮಾಡ್ತಾವ. ದೇವ, ನನ್ನ ತಮ್ಮ ವೀರಣ್ಣನಿಗೆ ಯಾವ ವೈರಿಯಿಂದ ಯಾವ ಶತ್ರುವಿಂದ ಯಾವುದೇ ಕಂಟಕ ಯಾವುದೇ ಬಾಧೆ ಬರದಂತೆ ಇದ್ರಾಗ ಜಯಶಾಲಿಯಾಗಿ ಗೆದ್ದು ಬಂದ್ರ ಗುರು ರೇವಣ ಸಿದ್ಧ ನಿನಗೆ ಹಬ್ಬ ಹಾಕ್ತೀನಿ, ಗುರು ರೇವಣ ಸಿದ್ಧ ನಿನಗೆ ಹಬ್ಬ ಹಾಕ್ತೀನಿ, ಪರ್ವತ ಮಲ್ಲಯ್ಯಗ ಗೂಗುಳ ಹೋಮ ಹೂಡಿ ಪಟ್ಟದ ಪರಮಾನಂದಗೆ ಪರ್ವ ಮಾಡ್ತೀನಿ ಅಂತೇಳಿ ಆ ಮಾಯಮ್ಮ ದೇವಿ ಬೇಡ್ಕೊಂಡಿರ್ತಕ್ಕಂಥ ಹರಕಿ ಬೇಡ್ಕೊಂಡ ಕಾಲಕ್ಕೆ ಮುಂದ ಅಕ್ಕ ತಮ್ಮರು ಬೆಕ್ಕಿನ ಸಲುವಾಗಿ ಜಗಳವಾಡಿ ಊರು ಬಿಟ್ಟು ಬೀರ ದೇವ್ರು ಹೋಗ್ತಾನ. ಅವಾಗ ಮಾಯಮ್ಮ ದೇವಿ ಮನದಾಗ ಚಿಂತೆ ಮಾಡ್ತಾಳ, ರೇವಣ ಸಿದ್ಧಗರೇ ನಾ ಹರಕಿ ಹೊತ್ತೀನಿ, ನನ್ನ ತಮ್ಮರೇ ನನ್ನಿಂದ ಬೇರೆಯಾಗಿ ಹೋಗ್ಯಾನ, ಇದನ್ನ ಮುಂದೆ ಮಾಡ್ತೇವೋ ಇಲ್ಲೋ ಅಂತ ಹೇಳಿ ಮಾಯಮ್ಮ ದೇವಿ ಚಿಂತೆ ಮಾಡುವಾಗ ಗುರು ರೇವಣ ಸಿದ್ಧ ಬಂದು ಸ್ವಪ್ನಾವಸ್ಥೆಯಲ್ಲಿ ಈ ಹಬ್ಬ ಮಾಡೇ ತೀರ್ತೀನಿ, ನಿನಗೆ ಒಳ್ಳೇದಾಗುವ ಕಾಲ ಬಂದೈತಿ ಅಂತ ರೇವಣ ಸಿದ್ಧ ಮಸ್ತಕ ಮೇಲೆ ಹಸ್ತ ಇಟ್ಟ. ಅವಾಗ ಬೀರ ದೇವರ ಯಥಾ ಪ್ರಕಾರ ಅಕ್ಕನನ್ನ ಆಗಲಿ ಬೇರೆ ಊರಿನಲ್ಲಿ ಹೋಗಿ ಚಂದನಗಿರಿಯಲ್ಲಿ ವಾಸ ಮಾಡುವಾಗ ಆ ಬೀರ ದೇವರಿಗೆ ರೇವಣ ಸಿದ್ಧ ಆ ಪೂಜೆ ರೇವಣ ಸಿದ್ಧನ ಪೂಜೆಯನ್ನ ಮಾಡಿ ಜಗಲಿ ಮ್ಯಾಗ ನಮಸ್ಕಾರ ಮಾಡಿ ನೋಡೋದ್ರೊಳಗಾಗಿ ಚೌಕ ಮಾಣಿನೊಳಗ ನೀಲಮುತ್ತಿನ ಹೊತ್ತಿಗೆಯನ್ನು ತೆಗೆದು ಓದಿದಾಗ 12 ವರ್ಷನ ಹರಕಿ 30 ವರ್ಷನ ಮುಡುಪ ಅಕ್ಕ ಮಾಯಮ್ಮ ದೇವಿ ಬೇಡ್ಕೊಂಡಿರ್ತಕ್ಕಂಥ ಹಬ್ಬದ ಕಾರ್ಯ ಹೊಂಟಾಗ ಮಾಯಮ್ಮ ದೇವಿಗೆ ಕರ್ಲಿಕ್ಕೆ ಕಳಿಸ್ತಾನೆ. ಅವಾಗ ಮಾಯಮ್ಮ ದೇವಿಗೆ ಬಪ್ಪಣ್ಣನ ಕೊಟ್ಟು ಕಳಿಸಿದಾಗ ಬಪ್ಪಣ್ಣ ಬ್ಯಾರೆ ಊರವದನ ಎರವೂರ್ ತಮ್ಮ ಪರೂರ್ನ ಕೊಟ್ಟು ಕಳಿಸ ನಾ ಬರಂಗಿಲ್ಲ, ಸ್ವಂತ ನಾನು ತಮ್ಮನೆ ಬರ್ಲಿ ಅಂತೇಳಿ ಹಠ ಹಿಡಿದು ಬಂದಿರ್ತಾಳ. ಅವಾಗ ಬೀರಪ್ಪ ದೇವರು ಹೋಗಿ ಮಾಯಮ್ಮನ ಕರ್ಕೊಂಡು ಬಂದು ಈ ಹಬ್ಬವನ್ನ ಮಾಡ್ತಾರ. ಈ ಜನರುಡಿ ಒಳಗೆ ಯಾಕೆ ಹಿಂಗ್ ಪ್ರಚಲಿತ ಮಾಯಮ್ಮನ ಹಬ್ಬ ಅಂತಾರ ಅಂತ ಕೇಳಿದ್ರ, ಮಾಯಮ್ಮ ದೇವಿ ಬೇಡ್ಕೊಂಡಿರ್ತಕ್ಕಂಥ ಹಬ್ಬ ಇದು ಮೂಲತವಾಗಿ ರೇವಣ ಸಿದ್ಧಗೆ ಹರಕಿ ಹಬ್ಬ ಯಾರ್ದು ಅಂದ್ರ ರೇವಣ ಸಿದ್ಧಂದು. ಆದ್ರ ಮಾಯಮ್ಮ ದೇವಿ ಬೇಡ್ಕೊಂಡು ಬೀರ ದೇವರ ಮಾಯಮ್ಮ ಪೂಜೆ ಮಾಡಿರ್ತಕ್ಕಂಥ ಇದು ಹಬ್ಬ ಮಾಯಮ್ಮ ದೇವಿ ಹಬ್ಬ ಅಂತ ಹೇಳಿ ಜಗದಲ್ಲಿ ಶ್ರುತಿ ಸಾರ್ಲಿಕ್ಕತ್ತದ. ಮುಂದ ಶಿವಣಿಗೆ ಊರಲ್ಲಿ ಹಲವಾರು ಕಡೆ ಈ ಹಬ್ಬವನ್ನ ಆಚರಣೆ ಮಾಡ್ಯಾರ. ಅದನ್ನು ನಮ್ಮ ಊರಲ್ಲಿ ಮಾಡೋಣ ಅಂತ ಹೇಳಿ ಅಂದು ಶಿವಣಿಗೆಯವರೆಲ್ಲರೂ ಹೊರದುಂಬಿಸಿ ಆ ಮರಡಿ ಸಿದ್ಧ ರೇವಣ ಸಿದ್ಧನ ದಯಾ ಕೃಪಾಶೀರ್ವಾದದಿಂದ ತಮ್ಮ ಊರೊಳಗೆ ಮಾಡ್ಲಿಕ್ಕೆ ಆಸೆಯನ್ನು ಪಟ್ಟಾಗ ನಮ್ಮ ಅಮೀನಪ್ಪ ದೇವರ ಹೇಳಿಕೆ ಪ್ರಕಾರ ನಾವಾದ್ರೂ ಕೂಡ ಮಾಯಮ್ಮ ದೇವಿ ಹಬ್ಬದಲ್ಲಿ ಪಾಲ್ಗೊಂಡು ಆ ತಾಯಿಯ ಸೇವೆಯನ್ನು ಮಾಡ್ಕೊತ ಈಗ 3-4 ವರ್ಷಗಳಾಯ್ತು ನಾವು ಇದರಲ್ಲಿ ಸಾಗಿ ಹೊಂಟಿದ್ದೇವೆ. ಯಾವುದು ಭೇದ ಭಾವ ಇಲ್ಲದೆ ನಮ್ಮ ಊರ ಹಡಗಲಿದ್ರು ಸಹಿತ ಶಿವಣಿಗೆನೆ ನಮ್ಮ ಊರ ಹೇಳಿ ಭಾವಿಸಿ ಅದರಲ್ಲಿ ಪಾತ್ರವನ್ನ ಅಭಿನಯಿಸ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಮಾತು. ಕಾಕರ, ಈಗ ಇದು ಮಾಯಕನ ಹಬ್ಬ ಅಂತ ಕರಿತೀವಿ. ಹೌದು. ಇದು ಹಬ್ಬ ಯಾವ್ದಾವ್ದು ಊರಿಗೆ ಮಾಡ್ಕೋಬೇಕು ನಾವು ಹಬ್ಬ ಅಂದ್ರ ಮಾಯಕನ ಚರಿತ್ರೆ, ರೇವಣ ಸಿದ್ಧನ ಚರಿತ್ರೆ ಈಗ ಈಗಿನ ಪೀಳಿಗೆಗೆ, ಯಾಕಂದ್ರ ಈ ಟಿವಿ ಮಾಧ್ಯಮ ಮತ್ತ ಇದರೊಳಗ ಅಡಗಲ ಇವತ್ತಿನ ಆಧುನಿಕ ಕಾಲದಾಗ ಹಾಲು ಮತ ಸಮಾಜದ ಹೆಂಗ್ ಬೆಳವಣಿಗೆ ಆತ ಅನ್ನೋದು ನೀವೆಲ್ಲ ತೋರ್ಸ್ಲಾತ್ರಿ. ಇದನ್ನ ಬೇರೆ ಊರಿಗೆ ನಾವು ಆಟ ಮಾಡಿ ತೋರ್ಸ್ಬೇಕಾದ್ರ ಏನೇನು ಸರ್ಕಾರ ಏನೇನು ಕೊಡ್ಬೇಕಾಗತ್ತೆ ನಿಮಗ, ಏನೇನು ಬೇಕು? ಸಾಹಿತ್ಯ, ಒಳ್ಳ ಒಣಕಿ ಒಳ್ಳ ಬೇಕಪ್ಪ, ಬಿಸುಕಲ್ ಬೇಕು, ಮತ್ತ ಒಳ್ಳ ಬೇಕು, ಬಿಸುಕಲ್ ಬೇಕು, ಮತ್ತ ಮಜ್ಜಿಗೆ ಗುಂಡಿಗೆ ಬೇಕು, ಎಲ್ಲ ರ್ಯಾವಿಗೆ ಬೇಕು, ಕಡ್ಗೋಲ್ ಬೇಕು, ಮತ್ತ ಬಾಣ ಬುತ್ತಿ ಬೇಕು, ನಮ್ ಚಜ್ಜಿ ಕಡೆ ಬೇಕು, ಗಾಳದ ಕಡೆ ಬೇಕು, ಮತ್ ಸಬ್ಸಿ ಪಲ್ಯ ಬೇಕು, ರಾಜಗಿರಿ ಪಲ್ಯ ಬೇಕು, ಗೋಳಿ ಪಲ್ಯ ಬೇಕು, ಕಿರ್ಸನ್ ಪಲ್ಯ ಬೇಕು, ಹತ್ತರಿಕೆ ಪಲ್ಯ ಬೇಕು, ಇತ್ತು ಸಾಹಿತ್ಯ ಸಾಮಾನ್ಯ ಎಲ್ಲಾ ಬೇಕು. ಜ್ವಾಳದ ರೊಟ್ಟಿ ಬೇಕು, ಚಜ್ಜಿ ರೊಟ್ಟಿ ಬೇಕು, ಕರ್ಚಿಕಾಯಿ ಬೇಕು. ಎಲ್ಲ ಯಾರು ಇದನ್ನ ಮಾಡಿಸ್ಕೊಂಡು ಹೋಗ್ಬೇಕಂತ ಅವ್ರೆಲ್ಲ ಇದನ್ನ ವ್ಯವಸ್ಥೆ ಮಾಡಿಕೊಟ್ರ. ಶೇಂಗಾದ ಹೋಳಿಗೆ ಬೇಕು, ಹುರುನ್ ಹೋಳಿಗೆ ಬೇಕು. ಅಂದ್ರ ಯಾಕೆ ಬೇಕಂದ್ರ ಇವೆಲ್ಲ ಇದ್ರ ಪೂರ್ತಿ ಮಾಯಮ್ಮದ ಹಬ್ಬ ಗುರು ರೇವಣ ಸಿದ್ಧಿ ಪಂಚಾಮೃತ ಊಟ. ಇದು ಯಾಕಂದ್ರೆ ಯಾವಾಗ ಈ ಮಾಯಕ್ಕ ದೇವಿ ರೇವಣ ಸಿದ್ಧ
ಮಾಡಿದಂತ ಲೀಲೆ ಇದೆಯೋ ಯಾವ ತರ ಮಾಡಿರೋ ಅನ್ನೋದು ಪರಿಪೂರ್ಣವಾಗಿ ತೋರ್ಸ್ಲಿಕ್ಕೆ ಇವೆಲ್ಲ ಸಜ್ಬೇಕು. ಬರೀ ನಾವು ನಾಟಕದಲ್ಲಿ ಮಾಡ್ತೀವಿ ಬಯಲಾಟದಲ್ಲಿ ಸುಮ್ನೆ ಖಾಲಿ ಬುತ್ತಿ ಇಟ್ಕೊಂಡು ಖಾಲಿ ಹಾಕೊಂಡಂತ ಈ ಮಾಯಕನ ಹಬ್ಬ ಅಲ್ಲ. ಅದಕ್ಕೆ ಏನೇನು ಬೇಕು ಎಲ್ಲ ಸಲಕರಣೆಗಳು ಈ ನಾಟಕದಲ್ಲಿ ಇರುತ್ತೆ. ಇದೊಂಥರ ಹಬ್ಬ ಅಂದ್ರೆ ಏನು, ಉತ್ಸವ ಒಂದು ನಾಟಕ ರೂಪದಲ್ಲಿ ಮಾಡಿ ತೋರಿಸ್ತಾರ. ಅದಕ್ಕಾಗಿ ಎಲ್ಲ ಇದ್ರನ್ನ ಮಾಡ್ತಾರ, ಇಲ್ಲಾಂದ್ರೆ ಮಾಡಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಹೌದಪ್ಪ ಹಿಂದಿನ ಕಾಲದಲ್ಲಿ ಮಾಯಕ ದೇವರು ರೇವಣಸಿದ್ಧ ಹಿಂಗ್ ಮಾಡಿದ್ರಪ್ಪ ಅನ್ನೋದು ಎಲ್ಲವೂ ಕಣ್ಣಿಗೆ ಕಟ್ಟುವಂತೆ ತೋರಿಸ್ತಾರ. ಅಂದ್ರ ನಿಜವಾಗಿಯೂ ಮಾಯಕ ದರಿಗಿಳದ ಬಂದಂಗ ತೋರ್ಸ್ಲಿಕ್ಕೆ ನಾವೆಲ್ಲ ಎಷ್ಟು ಸಾಹಿತ್ಯ. ಇಲ್ಲಾಂದ್ರ ಅವರು ನಾಟಕ ಮಾಡಲ್ಲ, ಸ್ವಲ್ಪ ಖರ್ಚಾಗತಿ ಆಗ್ಲಿ. ಆದ್ರ ಈ ಹಾಲು ಮತ ಸಮಾಜ ಬೆಳಿಬೇಕಂದ್ರ ನೀವೆಲ್ಲ ನಿಮ್ಮೂರಾಗ ತೋರ್ಸ್ಲೇಬೇಕು, ಅದನ್ನ ಮಾಡಬೇಕು. ಈಗ ನಿಮ್ಮಂತಲ್ಲಿ ತರುವಂತ ಈ ಸಾಮಾನುಗಳು ಏನೇನು ಅದಾವ್ರಿ, ಏನೇನು ಬೇಕಾಗ್ತಾವು? ಈ ಹೋಮ ಸಂತೆ, ಹೋಮ ನೀವು ಹೋಮದ ಕಟ್ಟಬೇಕು, ಹೋಮ ಹಾಕ್ಬೇಕು. ಯಾಕೆ ಚಲೋ ಹುಟ್ಟು ಬನ್ನಿ ಗಿಡ ಇವು ಪ್ರಥಮದಲ್ಲಿ ಹುಟ್ಟು ಬನ್ನಿ ಗಿಡ ಅಂದ್ರ ಅವಾಗ ಆದಿ ಜಗದ್ಗುರು ಅವರು ಗುರು ಪಟ್ಟದ ಪರ್ವಲಿಂಗ ಪರ್ವತೇಳ ಮಾಮಲ್ಗ ಅವು ನಿಮಾದಿಗಳು ಅದಾವ. ಪರ್ವತೇಳ ಮಾಮಲ್ಗ ಪಂಚಾಮೃತ ಅವೆಲ್ಲ ಶೃಂಗಾರ ಬೇಕು, ಉಳ್ಬಾನ್ ಬೇಕು, ಕಿಚಡಿ ಬೇಕು. ಇವೆಲ್ಲಾ ತರ ಪದ್ಧತಿ ಪೂಜಾ ಸಾಮಾನುಗಳು ಹೋಮದಿಂದ ಚಾಲು ಮಾಡಿ. ಹೋಮ್ ಚಾಲು. ಅಲ್ಲಿಂದ ಏನ್ ಮಾಡ್ತೀರಿ? ಅಲ್ಲಿ ಹೋಮ್ ಚಾಲು ಆಗಿಂದ ಇದು ಆರ್ಟ್ ಚಾಲು. ಇದು ಬನ್ನಿ ಗಿಡ ಒಂದು ಏನ್ ಮಾಡಿದ್ರೆ? ಅದು ಬನ್ನಿ ಗಿಡ, ಬನ್ನಿ ಮಂಕಾಳಿ ಪೂಜೆ ಮಾಡಿ ಬನ್ನಿ ಮಂಕಾಳಿ ಗಿಡಕ್ಕೆ ಪೂಜೆ ಮಾಡ್ಬೇಕು. ಇಂದ ಆದ್ ಬನಾಡಿದು ಬಂದಿದ್ದೆ ಅದಾದ್ಮೇಲೆ ಏನ್ ಮಾಡ್ತೀರಿ? ಅದು ಪೂಜೆ ಮಾಡ್ಕೊಂಡು ಒಟ್ಟು ಗುರು ರೇಣುಸಿದ್ಧರಿಗೆ ಪಾತ್ರ ಮಾಡ್ತೇವೆ. ಆ ಗುರು ರೇಣುಸಿದ್ಧ ಪೂಜೆ ಮಾಡ್ತೇವೆ. ಪೂಜೆ ಮಾಡಿಂದ ಆರ್ಟ್ ಕಾರ್ಯಕ್ರಮ ಮುಂದ್ ಮಾಯವನ ಹಬ್ಬ ಚಾಲು. ಅಂದ್ರೆ ಜಾಗ ಬಾಳ ಬೇಕಾಗತ್ತೆ. ಹೌದು, ಜಾಗ ಬಾಳ ಸುಮ್ನೆ ಸಣ್ಣ ಜಾಗದಾಗ ಮಾಡಿಲ್ಲ, ಹತ್ತು ಜಾಗದಾಗ ನಡೆಯಂಗಲ್ಲ. ಅಂದ್ರ ಹಾಕಿದ್ರ ದೊಡ್ಡ ಸ್ಟೇಜ್ ಹಾಕ್ಬೇಕು, ಇಲ್ಲಾಂದ್ರ ಪೂರಾ ನೆಲದ ಮ್ಯಾಗ ಪೂರಾ ಬಯಲಿದ ಸ್ಥಳದಾಗ ನೆಲ ಮೇಲೆ ಮಾಡುದು. ಟೇಜ್ ಮೇಲೆ ಮಾಡಲ್ಲ, ಎಲ್ಲಾ ನೆಲ ಮೇಲೆ ಮಾಡುದು. ಎಲ್ಲಾ ತರ ಒಟ್ಟ ಇದು ಆಕಳ ಹೆಂಡಬೇಕು, ಹುತ್ತಿನ ಮಣ್ಣು ಬೇಕು, ಇವೆಲ್ಲಾ ತರ ಪದ್ಧತಿ ಬೇಕ್ರಿ. ಬಾಳೆ ದಿಂಡು ಬೇಕು, ಕಬ್ಬಿನ ಗಳ ಬೇಕು, ಈಗ ಹಸಿ ತೆಂಗಿನಕಾಯಿ ಬೇಕು. ಒಂದ್ ವೇಳೆ ಏನಾಗತ್ತೆ, ಈಗ ಸಿಟಿ ಒಳಗೆ ಇದಾರ ಜನ, ನಮ್ಗೆಲ್ಲ ಇವು ಸಿಗಂಗಿಲ್ರಿ. ಜೋಳದ ರೊಟ್ಟಿ ಎಲ್ಲಿ ಮಾಡೋನು, ಮತ್ತ ಸಜ್ಜಿ ರೊಟ್ಟಿ ಎಲ್ಲಿ ಮಾಡೋನು, ಹುಳಬಾನ್ ಅಂದ್ರ ಗೊತ್ತಿರ ಇಲ್ಲ. ಮತ್ ಏನಾದ್ರು ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ ಬರುವಂತದ್ ಏನಾರ ಐತಿ ನಿಮ್ ಕಡೆ? ಇಲ್ಲ, ಎಲ್ಲಾ ಪುಂಡಿ ಪಲ್ಯ ಎಲ್ಲಾ ಅವರೇ ಮಾಡ್ಬೇಕು. ಪುಂಡಿ ಪಲ್ಯ ಮೊದಲು ಮಾಡಿ ಎಲ್ಲಾ ಅವರೇ ತರ್ಬೇಕು. ಆದ್ರೂ ಮಾಡ್ಕೊಳ್ಳಿ ನೀವು. ಅಂದ್ರ ಧರ್ಮ ಹಿಡಿದ ಧರ್ಮ ಕಾಯ್ತದ, ಇಲ್ಕ ಸುಟ್ಟು ಬಸ್ ಮಾಡ್ತದ. ಯಾಕಂದ್ರೆ ಇದರಲ್ಲಿ ಪರಕಾಯ ಪ್ರವೇಶ ಆಗ್ಬಿಡುದು. ಪ್ರವೇಶ ಆಗ್ಲಿಕ್ಕೆ ಬೇಕು. ಇಲ್ಲ ಮಾಡುದು ಏನೇ ಬಿಡ್ಬೇಕು. ಬಿಡ್ಬೇಕು. ಅಲ್ಲಿ ಸ್ವಂತ ಮನೆಯವ್ರು ಒಬ್ಬರೇ ಮಾಡ್ಯಾರ, ಒಬ್ಬರೇ ಇದ್ದವರು ಮಾಡ್ಯಾರ. ಒಬ್ಬರೇ ಇದ್ದವ್ರು ಮಾಡ್ಯಾರ. ಏನು ಕಷ್ಟ ಅಲ್ಲ. ಇದಾದ ನಂತರ ಈಗ ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ಇಲ್ಲಿ ಶಾಸಕ ಏನೋ ಹೋಯ್ತಿದ್ರಲ್ಲ, ಇದು ಏನೋ ಅದು ಒಳ್ಳ ಒಣಕಿ ಬಿಸುಕಲ್ಲ. ಅವು ಯಾಕೆ ಪೂಜೆ ಮಾಡ್ತಿರೋದು? ಅವು ಪೂಜೆ ಮಾಡಿ ಅದಕ್ಕೆ 5 ಮಂದಿ ಮುತ್ತೈದೆ, ಒಳ್ಳಿಗೆ 5 ಮಂದಿ. ಲಗ್ನ ಯಾವ ಟೈಪ್ ಎಲ್ಲ ಮದ್ವಿ ಹೆಂಗ್ ಮಾಡ್ತೀವಲ್ಲ ಅಷ್ಟೇ ಇದು ಅಂದ ಇದು ಎಲ್ಲಾ ಮಾಡಿ ಮುಂದ್ ಬೀರ್ದೇವ್ರ ಲಗ್ನ ನಾವು ಟೈಮ್ದಾಗ ಇದು ಎಲ್ಲಾ ಪದ್ಧತಿ ಮಾಡಿದ್ದೆ ಅದ. ಮುಂದ ಅವಾಗ ಊರು ರೇವಣಸಿದ್ಧ ಬಂದ್ ಕಿಸಿಂದ ಇದು ಮಾಡಿ ಅಂದ್ರೆ ಯಾವ ತರ ಲಗ್ನ ಮಾಡ್ತಾರ ಎಲ್ಲವೂ ಪೂರಾ ಎಲ್ಲ ಬೇಕು. ಸರ್ವ ಸಾಹಿತ್ಯ ಎಲ್ಲ ಒಳ್ಳೇದಾಯ್ತು. ಕಾಕರ, ಈಗ ನಿಮ್ಮ ಈ ಮಾಯಕ ದೇವಿಯ ಹಬ್ಬ ಈ ರೂಪಕ ನಾಟಕ ತರ ತೋರಿಸುವಂತದ್ದು ಯಾರಿಗಾದ್ರೂ ಬೇಕಾದ್ರ ಅದಕ್ಕ ನೀವು ಸ್ವಲ್ಪ ಅಡ್ರೆಸ್ ಹೇಳ್ರಿ, ನಂಬರ್ ಹೇಳ್ರಿ. 99 00 49 888 ಲಾಸ್ಟ್ 9 ಹೇಳ್ತೀನಿ. 9902001388. ಇನ್ನೊಂದು ನಂಬರು 900-844-9300. ರೇವಣಸಿದ್ಧರ ಪಾದಗಟ್ಟಿಯ ಮಾಯಕ ದೇವಿ ಹಬ್ಬದ ಸಂಘ ಶಿವಣಿಗೆಯಲ್ಲಿ
ಈ ಕಲೆಯನ್ನ ನಡೆಸ್ಕೊಂಡು ಬಂದಿದ್ದಾರೆ. ಕಾಕಾರ ಎಷ್ಟು ವರ್ಷದಿಂದ ನೀವು ಮಾಡ್ಕೊಂಡು ಬಂದಿದ್ದೀರಿ? 4 ವರ್ಷ ನಮ್ ಹಿರಿಯರು ಮಾಡಿ 45 ವರ್ಷ ಆಯ್ತ್ರಿ. ಅಲ್ಲ, ನೀವು ಈಗ ಸ್ಟಾರ್ಟ್ ಮಾಡಿ ನಾವ್ ಮಾಡಿ 4 ವರ್ಷ ಆಯ್ತು. ಈಗ ಎಷ್ಟು ನೀವು ಪ್ರದರ್ಶನ ಮಾಡ್ರಿ? ಊರು ಈಗ ಒಂದ್ 50-60 ಊರ್ ಆಗ್ಯಾವ. ಬಹಳ ಆಯ್ತು. ಊರ ಅಂದ್ರ 50-60 ಊರ್ ಮ್ಯಾಲ ಆಗ್ಯಾವ. ಈಗ ಒಳಗ್ ಕಮ್ಮಿ ಆಗಿಲ್ಲ, ಏನೋ 2 ಹೆಚ್ಚಿಗೆ ಆಗ್ಯಾವ. ಅಕ್ಕನ ಹಬ್ಬದ ಕುರಿತು ಪರಿಚಯ ಮಾಡಿದ್ರು, ಅವರಿಗೆಲ್ಲ ट्रेनिंग हो गया बड़ा बड़ा जुना ಜೂಮ್ ಜೂಮ್ ಏನ್ ತ್ರಾಸ ಐತಿ ಏನ್ ಮಾಡ್ತಾರ ಗೊತ್ತಾಗ್ತದೆ. ಗಂಟಲ ಕೆರೆತಿ ಉಂಟಾಗಿದ್ದರೆ ವೈದ್ಯರನ್ನ ಕರೆಸೋಣ. ಅದರಲ್ಲಿ
ಹೋಗ್ದಡ ಭಾಳ ಬರ್ಸ ಜನ ನಾವು ಮಾಡ್ಕೋತೀವಿ
ಮಾಡ್ತೀನಿ ಆದ್ರೂ ಕೂಡ ನನ್ನಲ್ಲಿರ್ತಕ್ಕಂಥ ನನ್ನನ್ನ ಬಿಡ್ತಾ ಇಲ್ಲ ಅದಕ್ಕೆ ಹ್ಯಾಂಗ ಬರಲಿ ನಿಮ್ಮ ಊರಿಗೆ ಕೇಳಯ್ಯ ದೇವ ಹ್ಯಾಂಗ ಬರಲಿ ನಿಮ್ಮ ಸನ್ನಿಧಿಗೆ ಹ್ಯಾಂಗ ಬರಲಿ ನಿಮ್ಮ ಊರಿಗೆ ಕೇಳಯ್ಯ ದೇವ ಹ್ಯಾಂಗ ಬರಲಿ ನಿಮ್ಮ ಸನ್ನಿಧಿಗೆ Oh!
ಈಗ ಉಳಿದಿರುವ ಪ್ರಮುಖವಾದ ಘಟ್ಟವೆಂದರೆ ಜಗದ್ಗುರು ರೇವಣ ಸಿದ್ಧರಿಗೆ ಬಿಳಿಯ ಜಾಡಿಯನ್ನು ಹೊದಿಸಿ ಹಬ್ಬದ ಕಾರ್ಯಕ್ರಮವನ್ನ ಮಂಗಲ ಮಾಡೋಣವಂತೆ. ಗುರುವಿಗೆ ಜಾಡಿಗಂಬಳಿಯನ್ನು ಹೊದಿಸುವಿರಣ್ಣ. ಈ ಮಾಯಮ್ಮ ದೇವಿ ಹಬ್ಬದ ಕಾರ್ಯಕ್ರಮದ ಸಲುವಾಗಿ ಈ ಪ್ರಮುಖವಾಗಿರುವಂತಹ ಈ ರೇವಣ ಸಿದ್ದೇಶ್ವರ ಬಿಳಿ ಜಾಡಿ ಗಂಬಳಿ ಹಾಗೂ ಕುರಿಯ ಮರಿಯನ್ನು ಜನಿಗೆ ರೂಪವಾಗಿ ದಾನವಾಗಿ ಕೊಟ್ಟಿರುವಂತಹ ನಮ್ಮೂರಿನ ಹನುಮಂತ ಬಾಳಪ್ಪ ದನಗೊಂಡಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ನಮ್ಮ ತಮ್ಮನ ಹಬ್ಬದ ಕಾರ್ಯದಲ್ಲಿ ತಾವು ಭಂಡಾರವನ್ನು ಹಿಡಿದು ಬಂದು ನಮಗೆ ಆನಂದಗೊಳಿಸಿದಿರಿ. ನಿಮ್ಮ ಇಚ್ಛೆ ಏನಿರುವುದನ್ನುವುದು ಹೇಳಿರಿ ಗುರುದೇವ. ಗುರುದೇವ, ಹಬ್ಬ ಹಸನಾಯ್ತು, ಕಾರಣ ಕಣಕಾಯ್ತು. ನಾನಿಂದ ಭಕ್ತರು ಬಾಳ ನಮ್ಮ ಬಾಯಕ, ನಮ್ಮ ಹೊಟ್ಟಿನ ಬಾಳ ಬಾಯಕ, ನನಗೇನು ಗೊತ್ತಿರ ಮಾಯಕ. ಗುರುದೇವ, ನಿನಗಾಗಿ ಈಗಾಗಲೇ ನಿಡೋಣಿ ಗ್ರಾಮದವರು ಉಣ್ಣಿ ಮರಿಯನ್ನು ತಂದಿದ್ದಾರೆ. ಆಗಲಿ ಮಾಯಕ. ಅದನ್ನಾದರೂ ತೆಗೆದುಕೊಂಡು ಶಾಸನಾಗೂ ಗುರುದೇವ. ಆಗಲಿ ಮಾಯಕ. ಬಂದ ಭಕ್ತರಿಗೆಲ್ಲ ಆಶೀರ್ವಾದ ಸದಾ ಇರಲೆಂದು. ಆಗಲಿ ಮಾಯಕ. ಈ ನಿಡೋಣಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದವರು ಈ ಮಾಯಕ್ಕನ ರೇವಣ ಸಿದ್ದೇಶ್ವರ ಹಬ್ಬ ನೋಡ್ಲಿಕ್ಕೆ ಬಂದವರಿಗೆ ಎಲ್ಲರಿಗೂ ಒಳ್ಳೇದಾಗಲೆಂದು ಆ ದೇವರಲ್ಲಿ ಕೇಳಿಕೊಳ್ತೇನೆ. ನಿನಗೆ ಒಳ್ಳೆಯದಾಗಲಿ ಭಕ್ತ. ಮಾಯಮ್ಮ ದೇವಿಯ ಪಾತ್ರಧಾರಿಗಳಾಗಿರುವಂತಹ ಹಡಗಲಿ ಗ್ರಾಮದ ಮಾಯಣ್ಣ ಪೂಜಾರಿ ಅವರಿಂದ